ಓ ದಿಟ್ವಾಗ್ಲೂ ಸ್ನೇಹ ಅಳಿಯಂದ್ರು ನೋಡಕ್ ಹೋಗೋಣ. ಸ್ನೇಹ ಅಳಿಯಂದ್ರು ನೋಡಕ್ ಹೋಗೋಣ ಅಂದ್ರೆ ಹ್ಞೂ ಯಾಕೆ ಅನ್ಬಾನ್ವೆ? ಏನ ಸ್ನೇಹವ ನಮ್ಮ ಅಳಿಯಂದ್ರು ಒಪ್ಕೊಂಬಿಟ್ರೆ ಅಷ್ಟೇ ಸಾಕು. ಒಪ್ಕೊಂತಾಳೆ ಕಂಬಿಡಯ್ಯ. ನಾವೆಲ್ಲರೂ ಈಟ್ ದಿವಸ ಶ್ರಮ ಪಟ್ಟಿದ್ದಕ್ಕೆ ಒಳ್ಳೆ ಹುಡುಗಿನೇ ನಮ್ಮ ಸಿರಿ ಬಾಳ್ನಾಗ ಬತ್ತಾವಳೆ. ಅವರಿಬ್ಬರು ಮದುವೆ ಆದರೆ ಸಾನೇ ಸಂತೋಷ. ಆದರೆ ಇದು ಆಯ್ತದೆ ಅಂತ ನಿನ್ಗೆ ಅನಿಸ್ತಾಯ್ತಾ? ಇದ್ಯಾಕಯ್ಯ ಹಿಂಗೆ ಮಾತಾಡ್ತಿದ್ಯಾ? ಅಲ್ಲ, ನಮ್ಮ ಅಳಿಯಂದ್ರೇನೋ ಸ್ನೇಹ ಒಪ್ಕೊಂಡವ್ರೆ, ಆದ್ರೆ ಅವರಿಬ್ಬರು ಮದುವೆಗೆ ಬಂಗಾರಮ್ಮವ್ರು ಒಪ್ಕೋತಾರ? ಅಯ್ಯ, ಆದರೆ ಸಾಕು ಅಂತವ್ರೆ. ಅವ್ರು ಒಪ್ಕೊಳ್ದೆ ಇರ್ತಾರ್ಯೇ? ನಿನ್ನ ಮಾತು ಒಪ್ತೀನಿ, ಬಂಗಾರಮ್ಮನವ್ರು ಒಪ್ಕೋತಾರೆ ಅಂತಿಟ್ಟು. ಸ್ನೇಹವರಪ್ಪ ಗಂಗಾಧರಪ್ಪ ಒಪ್ಕೋತಾನ? ಮೊದಲೇ ಗಂಡೋಳು ಬಂದಿದ್ರಲ್ಲ ಸ್ನೇಹ ನೋಡೋಕ್ಕೆ, ಅವಾಗ ಅಳಿಯಂದ್ರು ಬಂದು ವಾಪಸ್ ಕಳಿಸ್ಬಿಟ್ರು. ಆ ಕೋಪ ಬೇರೆ ಐತೆ ಅವ್ರಿಗೆ. ನೀನು ಏನೋ ನಾವು ಮಾತಾಡ್ಬೇಡ, ಸುಮ್ಕಿರು. ನಾನು ಆಗಲೇ ಗಂಗಾಧರಪ್ಪನ ಹತ್ರ ಈಸ್ಯ ಮಾತಾಡಿವ್ನಿ, ಅವನು ಒಪ್ಕೊಂಡವನೇ. ನಮ್ಮ ಸ್ನೇಹ ಸಿರಿನ ಒಪ್ಕೊಳ್ಳೋದು ಒಂದೇ ಬಾಕಿ. ಗಂಗಾಧರ ನಿಜವಾಗ್ಲೂ ಒಪ್ಕೊಂಬಿಟ್ನಾ? ಅವಯ್ಯಂಗೆ ನಾನೇ ಮಾತು ಕೊಟ್ಟಿವ್ನಿ, ಬಂಗಾರಮ್ಮನವ್ರ ಮನೆಗೆ ನಿನ್ನ ಮಗಳೇ ಸೊಸೆಯಾಗಿ ಹೋಗೋದು ಅಂತ. ಇಟೆಲ್ಲ ಆದ್ಮೇಕೆ ಅವನಿಂದ ಇನ್ನೇನು ತೊಂದರೆ ಆಗಕ್ಕಿಲ್ಲ. ಅಡ್ಡಿ ಆತಂಕ ಇಲ್ದೆ ಮದುವೆ ನಡೆದ್ಬಿಟ್ರೆ ಅಷ್ಟೇ ಸಾಕು. ಏನ್ ಗಪ್ಪಲಣ್ಣ, ಗಂಡ ಹೆಂಡ್ರು ಇಬ್ರು ಏನ ಖುಷಿಯಾಗಿ ಮಾತಾಡ್ತಿರುವಂಗಿದ್ದೀರಿ? ಏನ್ ಮುತ್ತು, ನಾವಿಬ್ರು ಮಾತಾಡ್ಬಾರ್ದೆ? ಅಯ್ಯೋ, ನಾನೆಲ್ಲ ಹಂಗಂದೆ, ನಿಮ್ಮಿಬ್ರು ನೋಡಿ ನಂಗೆ ಸಾನೇ ಖುಷಿ ಆಯ್ತು, ಅದಕ್ಕೆ ಹಂಗಂದೆ. ಓಹೋ ಊಟ ಆಯ್ತಲ್ಲ ಮುತ್ತ? ಎಲ್ಲಿ ಹೋಗ್ತಾರೆ, ನಾ ಕಾಣಲೇ ಇಲ್ಲ. ಅಯ್ಯೋ, ಇತ್ತೀಚೆಗೆ ನಾನು ಕುರಿ ಹುಡ್ಕೋದ ದೊಡ್ಡ ಕ್ಯಾಮಿ ಆಗ್ಬಿಟ್ಟದೆ ಗೋಪಾಲಣ್ಣ. ಮತ್ತೆ ಕುರಿ ಕಳೆದೋಯ್ತಾ? ಹ್ಞೂ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಸಿಗ್ಲಿಲ್ಲ. ಗೆಡ್ಡೆ ಗೆಣಸು ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೆ. ಅಯ್ಯೋ, ಅದು ಬಿಡು. ಅದಿರ್ಲಿ, ಈ ಮನೆಯಾಗ ಏನಾದರೂ ಸಮಸ್ಯೆನೇ? ಇದ್ಯಾಕ ಹಿಂಗೆ ಕೇಳ್ತಿದ್ಯಾ? ಅಲ್ಲ, ಸುಮಾ ಸಹನಾ ಪುರ್ಸಿ ಎಲ್ಲ ಸ್ಟೇಷನ್ ಆಗಿದ್ರಲ್ಲ, ಯಾಕೆ? ಯೋನ್ ಹೇಳ್ತಿದ್ಯೋ? ಹ್ಞೂ ಪುಟಕ, ನಾನು ಕುರಿ ಸಿಗ್ತಾ ಇಲ್ವಾ ಅಂತ ಸ್ಟೇಷನ್ನಾಗೆ ವಿಚಾರಿಸೋಕ್ಕೆ ಅಂತ ಹೋದಾಗ 3 ಜನನೂ ಅಲ್ಲಿದ್ರು. ಮೂರು ಜನ ಅಲ್ಲೇ ಇದ್ರೆ? ಅಣ್ಣ ತುಂಬ ಹೊತ್ತಿಂದ ಕಾಯ್ತಾ ಇದ್ರು. ನೀವು ಕೊಡೋ ಉತ್ತರ ಅಣ್ಣನ ಮನಸ್ಸಿಗೆ ಮುದ ನೀಡ್ತದೆ ಅಲ್ವಾ ಅತ್ತಿಗೆ? ಯಾರೇ ನಿಮ್ಮತ್ತಿಗೆ? ಇದೇನತ್ತಿಗೆ ಹಿಂಗೊಳ್ತಿದ್ದೀರಾ? ಲೈ, ಅವರು ನಿಮ್ಮಂಗೆ ತಮಾಷೆ ಮಾಡ್ತವ್ರೆ. ಓಹೋ, ಸೂರ್ಯಂಗೆ ಟಾರ್ಚ, ಮುಂಗ್ಸಿಗೆ ಮಕ್ಕರ. ಹೌದು, ತಿರುಪತಿಗೆ ಲಡ್ಡು ಕೊಡ್ತಾ ಇದ್ದಾರೆ, ನಮ್ಮನ್ನು ಬಕ್ರ ಮಾಡ್ತಿದ್ದಾರೆ. ಏನತ್ತಿಗೆ ನೀವು? ನೋಡಿ, ಬಾಯಿ ಮುಚ್ಕೊಂಡು ನೀವೆಲ್ಲ ನಿಮ್ ಲಿಮಿಟ್ಸ್ ಅಲ್ಲಿ ಇದ್ರೆ ಒಳ್ಳೇದು. ಇದ್ಯಾಕೆ ಸ್ನೇಹ ಅವ್ರೆ ಹಿಂಗೆ ಹೇಳ್ತಿದ್ದೀರಾ? ಅಲ್ಲ, ನಮ್ಮಿಂದ ಏನಾದ್ರು ತೆಪ್ಪ ಇದ್ದಾ? ಓ, ನಾವೆಲ್ಲ ನಿಮ್ಗೆ ಟೇಮೆ ಕೊಡದೆ ಹಿಂದೆ ಬಿದ್ದು ಕಾಡಿಸ್ತೀವಿ ಅಂತ ಕೋಪನಾ? ಸರಿ ಸರಿ. ಲೈ, ಎಲ್ರು ನಮ್ಮರ್ತವ ಸಮಯ ಕೇಳಿ. ಯಾರೇ ನಿಮ್ಮವರು? ಯಥಾ ರಾಜ ತಥಾ ಪ್ರಜೆ ಅನ್ನೋದನ್ನ ನಿರೂಪಿಸ್ಬಿಟ್ರಿ. ನೀವ್ ಹೇಗೋ ನಿಮ್ ಗ್ಯಾಂಗ್ ಕೂಡ ಹಾಗೆ. ನೀವು ಕರೆಕ್ಟ್ ಆಗಿದ್ದೀರಿ, ಅವ್ರು ಯಾಕೆ ಹೀಗೆ ಆಡ್ತಿದ್ರು? ಇಲ್ಲೋಡೆ, ನೀವು ನಮಗೆ ಏನ್ ಬೇಕಾದ್ರೆ ಅನ್ನಿ, ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ಏನ್ರಿ ಮಾಡ್ತೀರಾ? ಏಯ್, ಸುಮ್ಕಿಲ್ಲ. ಯಾಕೆ ಸ್ನೇಹ ಅವ್ರೆ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ನೀವು ಉತ್ತರ ಕೊಡ್ತೀನಿ ಅಂತ ಅಲ್ವಾ ಹೇಳಿದ್ದು? ನೀವು ಕೇಳಿದ ತಕ್ಷಣ ನಾನು ಉತ್ತರ ಕೊಡ್ಲೇಬೇಕಾ? ಅಷ್ಟಕ್ಕೂ ನೀವ್ ಯಾರಂತ ನಿಮ್ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ಬೇಕು? ಅಲ್ಲ, ನೀವೇ ಅಲ್ವಾ ನಮ್ಮ ಅಣ್ಣನ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು? ಹೌದು, ಹೇಳ್ದೆ. ಏನಿವಾಗ? ಅದಕ್ಕೆ ನಾವು ಉತ್ತರ ಕೇಳ್ತಿರೋದು. ಲೈ, ಸುಮ್ಕಿರ್ಲ. ಸ್ನೇಹ ಅವ್ರೇನೋ ಕೋಪ ಮಾಡ್ಕೊಬಿಟ್ಟಾರೆ, ಅದೇನಂತ ನಾನು ವಿಚಾರಿಸ್ಕತ್. ನೋಡಿ ಮಿಸ್ಟರ್ ಕಂಟಿ, ನೀವ್ ಆಡಿಸ್ದಂಗೆ ನಿಮ್ ಕೋತಿ ಗ್ಯಾಂಗ್ ಆಡ್ಬೋದು, ಊರ್ ಜನನೂ ಆಡ್ಬೋದು.
ಪುಟ್ಟವ್ರ ಮನೆಯವರು ಆಡ್ಬೋದು, ಆದ್ರೆ ಈ ಗಂಗಾಧರಪ್ಪನ ಮಗಳು ಸ್ನೇಹ ಆಡಲ್ಲ. ಇದೇನಣ್ಣ ಈ ಹುಡುಗಿ ಏನೇನೋ ಮಾತಾಡ್ತೈತೆ. ಲೈ ಸುಮ್ಕಿರ್ಲ. ಅಲ್ಲ ಸ್ನೇಹವರೇ, ನೀವು ತಮಾಷೆ ಮಾಡ್ತಿದ್ರ ತಾನೇ? ನಿಮ್ಮ ಹತ್ರ ನಂದೇನ್ರಿ ತಮಾಷೆ? ನಿಮ್ಮ ಅಧಿಕಾರನ ಊರವ್ರ ಹತ್ರ ಇಟ್ಕೊಳ್ಳಿ, ಇಲ್ಲಾಂದ್ರೆ ಮಾರ್ಕೆಟಲ್ಲಿ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೋಬೇಡಿ. ಅಧಿಕಾರದಿಂದ ಪ್ರೀತಿನ ಪಡ್ಕೋಬಹುದು ಅಂತ ನೀವು ಅನ್ಕೊಂಡಿದ್ರೆ ಅದ್ ನಿಮ್ ಭ್ರಮೆ ಅಷ್ಟೇ. ಅಲ್ಲ, ಈಗ ಏನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಮ್ಮಿಂದೇನ ತೆಪ್ಪಾಯ್ತಾ ಹೇಳಿ? ನೀವು ಮಾಡಿದ್ ಯಾವುದು ನನ್ಗೆ ಇಷ್ಟ ಆಗ್ಲಿಲ್ಲ. ಇಂಥದ್ದು ಅಂತ ಹೇಳಿದ್ರೆ ನಮಗೂ ತಿಳಿತದೆ. ಒಂದ ಎರಡ ಹೇಳೋದಕ್ಕೆ ನೀವು ನನ್ನ ಹತ್ರ ನಡ್ಕೊಂಡಿರೋ ರೀತಿ ನನಗೆ ಇಷ್ಟ ಆಗ್ಲಿಲ್ಲ. ಅಲ್ಲ ರೀ, ಆಲ್ರೆಡಿ ಮದ್ವೆ ಆಗಿ 8 ಸತ್ತಿರೋರು ನೀವು. ನೀವದ್ ಯಾವ ಧೈರ್ಯದ ಮೇಲೆ ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ರಿ? ಈ ರೀತಿ ಕೇಳೋದಕ್ಕೆ ನಿಮ್ಗೆ ಸ್ವಲ್ಪನಾದ್ರೂ ಮ್ಯಾನಸ್ ಬೇಡ್ವಾ? ಛೇ, ಅಲ್ಲ ಏನ್ ಮಾತಾಡ್ತಿದ್ದೀರಾ ಅತ್ತಿಗೆ? ಇನ್ನೊಂದ್ಸಲ ಅತ್ಕೆ ಗಿತ್ಕೆ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ನೋಡಿ ಸ್ನೇಹವ್ರೆ, ನನ್ನ ಮಾತಿಂದ ನಿಮ್ಗೇನೋ ಬೇಸರ ಆಗಿದ್ರೆ ನಾನು ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನು ಇಷ್ಟಪಡ್ತೀವಿ ಅಂತ ಹೇಳಿದ್ದು ಬೇರೆ ಯಾವುದೋ ತೆಪ್ಪುದ್ದೇಶದಿಂದ ಇಲ್ಲ. ಇದನ್ನ ನಾನ್ ನಂಬೇಕಾ? ತಪ್ಪುದ್ದೇಶನೇ ಇಲ್ಲ ಅಂದ್ಮೇಲೆ ಪ್ರೀತಿಸಿ ಮದ್ವೆ ಆಗಿದೆ ಹೆಂಡತಿ ಸತ್ ಕೆಲವೇ ತಿಂಗಳಿಗೆ ಇನ್ನೊಬ್ಬಳನ್ನ ಮದ್ವೆ ಆಗ್ಬೇಕು ಅಂತ ಅದು ಹೇಗ್ರಿ ಅನ್ಕೊಂಡ್ರಿ? ಛೇ, ಇಲ್ಲ ಇಲ್ಲ, ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದು ಯಾವುದೇ ಸಂಸಾರ ಸುಖಕ್ಕಲ್ಲ. ಹೃದಯನ ಸಾಯ ಗಂಟ ಸಾನೆ ಜೋಪಾನ ಮಾಡಬೇಕು ಅಂತ. ಆ ಹೃದಯ ನನಗೆ ಸೇರಿದನ್ನು ಸ್ವಾರ್ಥಕ್ಕೋಸ್ಕರ ಆಟೆಯ. ಯಾರಿಗೆ ಹೇಳಿದ್ದು ನಿಮ್ಮ ಹೆಂಡತಿ ಹೃದಯ ನನ್ನ ಹತ್ರ ಇದೆ ಅಂತ? ಇದೇನು ಅವ್ರು ಹಿಂಗೆ ಹೇಳ್ತಿದ್ದೀರಾ? ಅಲ್ಲ, ನಮ್ಮ ಹೃದಯನ ನಿಮಗೆ ತಾನೇ ಹಾಕಿರೋದು. ಎಲ್ಲಾ ಸುಳ್ಳು. ನಾನ್ ನಿಮ್ ಹಿಂದೆ ಬಿದ್ದು ನಿಮ್ ಮನೆ ಸೊಸೆಯಾಗಿ ನಿಮ್ ಆಸ್ತಿನೆಲ್ಲ ಹೊಡಿಬೇಕು ಅಂತಾನೆ ನಾವ್ ಈ ತರ ಎಲ್ಲ ಪ್ಲಾನ್ ಮಾಡಿದ್ದು. ನೀವ್ ಹಿಂದೆ ಬಿದ್ದು ಈ ತರ ಟಾರ್ಚರ್ ಕೊಡೋದ್ ನೋಡ್ತಿದ್ರೆ ನೀವು ಬೇಡ, ನಿಮ್ ಆಸ್ತಿನೂ ಬೇಡ ಅನಿಸ್ತಿದೆ. ನಿಮ್ಮನ್ನ ಮದ್ವೆ ಆಗಿ ಹಿಂಸೆ ಪಡೋದಕ್ಕಿಂತ ಇರೋ ನಿಜನ ಹೇಳಿ ಬಚಾವಾಗೋದ್ ಬೆಟ್ರು. ಏನು ಹೇಳ್ತಿದ್ರ ನೀವು? ಯಾಕೆ ನಂಬಿಕೆ ಬರ್ತಿಲ್ವಾ? ಇದನ್ನ ನಾನು ನಮ್ಮಪ್ಪ ಸೇರ್ಕೊಂಡೆ ಪ್ಲಾನ್ ಮಾಡಿದ್ದು. ಅಪ್ಪ, ನೀವೇ ಬಂದು ಹೇಳಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಸಾಹೇಬ್ರೆ. ನಿಮ್ಮ ಆಸ್ತಿಗೋಸ್ಕರ ಆಸೆ ಬಿದ್ದು ನಿಮ್ಮ ಹೆಂಡತಿ ಹೃದಯನ ನನ್ನ ಮಗಳಿಗೆ ಹಾಕಿದ್ದಾರೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಹಣದ ಆಸೆ ಬಲೆ ಬಿದ್ದು ಡಾಕ್ಟರ್ ಕೈಯಿಂದನೂ ಸುಳ್ಳು ಹೇಳಿಸ್ಬಿಟ್ಟೆ. ಅಪ್ಪ, ಬನ್ನಿ ಹೋಗೋಣ.
ಯಾರೇ ನಿಮ್ಮವರು? ಆಲ್ರೆಡಿ ಮದ್ವೆ ಆಗಿ ಹೆಂಡತಿ ಸತ್ತಿರೋರು ನೀವು. ನೀವದ್ ಯಾವ ಧೈರ್ಯದಿಂದ ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ರಿ? ಪ್ರೀತಿಸಿ ಮದ್ವೆ ಆಗಿದೆ ಹೆಂಡತಿ ಸತ್ ಕೆಲವೇ ತಿಂಗಳಿಗೆ ಇನ್ನೊಬ್ಬಳನ್ನ ಮದ್ವೆ ಆಗ್ಬೇಕು ಅಂತ ಅದು ಹೇಗ್ರಿ ಅನ್ಕೊಂಡ್ರಿ? ಯಾರಿಗೆ ಹೇಳಿದ್ದು ನಿನ್ನ ಹೆಂಡತಿ ಹೃದಯ ನನ್ನ ಹತ್ರ ಇದೆ ಅಂತ? ಇನ್ನೊಂದ್ಸಲ ನೀವಾಗ್ಲಿ ನಿಮ್ ಚೇಲಗಳಾಗ್ಲಿ ಹೆಂಡತಿ ಹೃದಯ ಅನ್ಕೊಂಡು ಹಿರಿಟೇಟ್ ಮಾಡ್ಕೊಂಡು ಬಂದ್ರು ನಾನ್ ಸುಮ್ಮನೆ ಇರಲ್ಲ. ಅಮ್ಮೋರೆ ಬರಕ್ ಹೇಳಿದ್ರಿ? ಹೂನವ, ನಿಂತವ ಬಸಿ ಮಾತಾಡೋದಿತ್ತು. ಹೇಳಿ ಅಮ್ಮೋರೆ. ಕಂಟಿ ನಿಂತವ ಯೋನಾನ ಏಳದ್ನೇನವ? ಅಮ್ಮೋರೆ ಏಳವ? ಸ್ನೇಹ, ನನ್ನ ಮಗ ನೀನ್ ಹಿಂದೆ ಬಿದ್ದವನೆ ಅಂತ ನನಗೆ ಗೊತ್ತು. ನಾನು ನಿನ್ನ ಪಿರುತಿ ಮಾಡ್ತೀನಿ ಅಂತ ಅವನಿಂತವ ಹೇಳಿರ್ಬೇಕು ಅಲ್ವೇ? ನನಗೆ ನಿನ್ನ ಬಗ್ಗೆ ಗೊತ್ತವ. ನಾನು ನಿನ್ನ ಯೋನೇನೋ ಪ್ರಶ್ನೆ ಮಾಡೋಕ್ಕಿಲ್ಲ. ನೀನು ಸಾನೆ ಒಳ್ಳೆ ಮನಸ್ಸಿರೋ ಹುಡುಗಿ ಆಗಿದ್ರಿಂದಲೇ ನಾನು ನಿನ್ನ ಕರೆಸಿ ಮಾತಾಡ್ತೀವಿ. ಅಮ್ಮವರು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ? ಒಂದು ವೇಳೆ ಸಾಹೇಬ್ರನ್ನ ಒಪ್ಕೋ ಅಂತ ಹೇಳೋಗಿರ್ಬೋದಾ? ನೀನು ಒಳ್ಳೆ ಇರಬಹುದು, ಆದರೆ ನಿನ್ನ ಹಿಂದೆ ಯಾರ್ಯಾರೋ ಸಂಚಾಕವ್ರೆ ಅನ್ನೋ ಈಸಿಯ ನನಗೆ ಗೊತ್ತೈತೆ. ನೋಡು, ನೀನು ವಯಸ್ಸಿನ ಹುಡುಗಿ, ನಿನ್ನ ವಯಸ್ಸಿನಾಗೆ ಮನಸ್ಸು ಚಂಚಲ ಆಗೋದು ಸಹಜ, ಆಸೆ ಪಡೋದು ಸಹಜ. ಆದರೆ ಹಾಗಂತ ನೀನು ಕೆಟ್ಟವಳು ಅಂತ ನಾನು ಹೇಳ್ತಿಲ್ಲ. ನಿನ್ನ ಜಾಗದಾಗೆ ನಾನಿದ್ದಿದ್ರು ಇದೇ ಮಾಡ್ತಿದ್ದೆ. ಸ್ನೇಹ, ನಿನಗೆ ನನ್ನ ಮ್ಯಾಕೆ ಪಿರುತಿ ಗೌರವ ಎಲ್ಲ ಐತೆ ತಾನೆ? ಇದೇನಮ್ಮವ್ರೆ ಹೀಗೆ ಕೇಳ್ತಿದ್ದೀರಾ? ಇಲ್ಲ ಅಂತ ನಾನು ಯಾವ ಬಾಯಲ್ಲಿ ಹೇಳಿ? ಹಾಗಾದ್ರೆ ಈ ನಿನ್ನ ಅಮ್ಮವ್ರಿಗೆ ಎಲ್ಲಿ ಒಂದು ಮಾತು ಕೊಡು. ಏನಮ್ಮವ್ರೆ ಇದು? ಮೊದಲು ಮಾತು ಕೊಡು, ಹೇಳ್ತೀನಿ. ಅಮ್ಮವರು ನಾನೇ ಅವ್ರ ಮನೆ ಸೊಸೆ ಆಗ್ಬೇಕು ಅಂತ ಕೇಳೋದಕ್ಕೆ ಮಾತು ಕೊಡು ಅಂತ ಇದ್ದಾರೆ. ಹೇಗಿದ್ರು ನನ್ನ ಮನ್ಸಲ್ಲೂ ಇದೇ ಇತ್ತಲ್ವಾ, ಮಾತು ಕೊಟ್ಬಿಡ್ತೀನಿ. ಸರಿ, ಅದೇನು ಹೇಳಿ ಅಮ್ಮವ್ರೆ. ಸ್ನೇಹ, ನೀನು ಯಾವುದೇ ಕಾರಣಕ್ಕೂ ನನ್ನ ಮಗ ಕಂಟಿ ಪಿರುತಿನ ಒಪ್ಕೋಬಾರ್ದು. ಅವನ ಹತ್ರನೂ ಸುಳಿಬಾರ್ದು. ಯಾಕವ ಸ್ನೇಹ, ನನಗೆ ಗೊತ್ತು ನಿಂಗೆ ಬೇಸರ ಆಗ್ತೈತೆ ಅಂತ. ಆದರೆ ನಾನು ಹಿಂಗೆಲ್ಲ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಇದೆಲ್ಲ ಆ ರಾಜಿ ಸಂಚು. ಅವಳು ನಿಮ್ಮಪ್ಪಯ್ಯನ ಮುಂದೆ ಇಟ್ಕೊಂಡು ನಿಂತವ ಸುಳ್ಳು ಹೇಳ್ಸವಳೆ.
ಇದ್ರಾಗೆ ನಿಂದು ಯೋನು ತಪ್ಪಿಲ್ಲ ಸ್ನೇಹ. ನಿಂದು ಸ್ಯಾನೆ ಒಳ್ಳೆ ಮನಸ್ಸು. ಆದರೆ ಎಲ್ಲರೂ ಸೇರ್ಕೊಂಡು ನಿನ್ನ ಮನಸ್ಸನ್ನ ಕೆಡಿಸ್ಬಿಟ್ಟವ್ರೆ. ನಾನೇನು ಆಗಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಿದೆ. ಬಂಗಾರಮ್ಮನ ಸೊಸೆ ಆಗ್ತೀನಿ ಅಂತ ಬೀದಿಲಿ ಹೋಗೋ ಭಿಕಾರಿಗಳೆಲ್ಲ ಬಂದ್ಬಿಟ್ರೆ ಇರಾದ ಬಿಟ್ಬಿಡ್ತಾಳಾ? ನೋಡು ಸ್ನೇಹ, ನನ್ಗಿರೋನ್ ಒಬ್ಬನೇ ಮಗ. ಅವನು ಒಳ್ಳೆ ಹಸು ಹಂಗೆ. ಕಟಕರು ಹುಲ್ಲು ಹಾಕೋದು ಕಡಿಯಕ್ಕೆ ಅನ್ನೋದು ಅವನಿಗೆ ಗೊತ್ತಾಗಕ್ಕಿಲ್ಲ. ನೋಡವ, ಅವನ ಜೀವನದಾಗ ಸಂದಾಕಿರ್ಬೇಕು ಅಂದರೆ ನೀನು ಅವನ ಜೀವನದಿಂದ ದೂರ ಆಗ್ಬೇಕು. ಇದ್ರಾಗ ರಾಜಿ, ನಂಜವ ಇವರೆಲ್ಲರದು ಕುಮ್ಮಕ್ಕೈತೆ. ಈ ವಿಷಯ ಯೋನಾನ ಕಂಟಿಗೆ ಗೊತ್ತಾದ್ರೆ ಮುಂದಕ್ಕೆ ಅದರಿಂದ ಸ್ಯಾನೆ ತೊಂದರೆ ಐತೆ ಸ್ನೇಹ. ಏನ್ ಹೇಳ್ತಿದ್ದೀರಾ ಅಮ್ಮ ಅವ್ರೆ? ಅದೇ ಕಣವ, ಅವರೆಲ್ಲರೂ ಸೇರ್ಕೊಂಡು ನನ್ನ ಸೊಸೆ ಹೃದಯನ ನಿನ್ಗೆ ಹಾಕವ್ರೆ ಅಂತ ಅವನ್ನ ನಂಬಿಸವ್ರೆ. ಅದೇ ಕಾರಣಕ್ಕೆಯ ಅವನು ನಿನ್ನಿಂದೆ ಬಿದ್ದವನೇ. ಆದರೆ ಒಂದು ತಿಳ್ಕೊ ಸ್ನೇಹ, ಅವನಿಗೆ ನಿಮ್ಮ ಯಾಕೆ ಯಾವುದೇ ಪ್ರೀತಿ ಇಲ್ಲ. ಆ ಪಿರುತಿ ಎಲ್ಲ ನನ್ನ ಸೊಸೆ ಹೃದಯದ ಬಗ್ಗೆ. ಅಮ್ಮವ್ರೆ, ನಿಜವಾಗ್ಲೂ ನಿಮ್ಮ ಅಪ್ಪಯ್ಯನಂತವ ಎಲ್ಲ ಸತ್ಯನೂ ಒಪ್ಕೊಂಡವ್ರೆ ಸ್ನೇಹ. ನಿಂಗೆ ಯಾವುದೇ ಆಪ್ರೇಷನ್ ಆಗಿಲ್ಲ, ನನ್ನ ಸೊಸೆ ಸ್ನೇಹ ಹೃದಯ ನಿಂತವ ಇಲ್ಲ ಅನ್ನೋ ಸತ್ಯನ ನಿಮ್ಮ ಅಪ್ಪಯ್ಯನೇ ನಂಗೆ ಹೇಳೋನೆ. ಸ್ನೇಹ, ನನ್ನ ಮಗನಂಗೆ ನೀನು ಅಮಾಯಕಿ. ನನ್ನ ಮಗ ನಿನ್ನ ಪಿರುತಿ ಮಾಡ್ತಾವನೆ ಅಂತ ತಪ್ಪು ತಿಳ್ಕೊಂಡಿದ್ಯಾ. ಆದ್ರೆ ಅವ್ರು ಮಾಡಿರೋ ಮೋಸಕ್ಕೆ ನೀನು ಬಲಿಯಾಗಿದ್ದೀಯ. ಹೌದು ಮರೆ, ನಮಗೆ ತುಂಬ ದೊಡ್ಡ ತಪ್ಪಾಗಿ ಹೋಗಿತ್ತು. ಆ ರಾಜವ್ವ ಹೇಳಿದ ಮಾತು ಕೇಳಿ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ವಿ. ನೀವು ಹೇಳ್ದಂಗೆ ನನ್ನ ಮಗಳಿಗೆ ಯಾವ ಆಪ್ರೇಷನ್ನು ಆಗಿಲ್ಲ, ಯಾವ ಹಾರ್ಟು ಆಗಿಲ್ಲ, ಎಲ್ಲ ಸುಳ್ಳು. ನೋಡ್ಗಂಗಾದ್ರಯ್ಯ, ನೀನು ಕಡೆಗೂ ಸತ್ಯ ಹೇಳ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಕ್ಷಮಿಸ್ತೀವಿ. ಇನ್ನು ಮುಂದೆ ಇಂಥ ಯಾವ ಕೆಲಸನೂ ಮಾಡೋಕ್ಕಾಗಬೇಡ. ತಪ್ಪಾಯ್ತು ಮರೆ, ನನ್ನ ಮಗಳು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿಮ್ಮ ಮಗನಿಂದ ಹೋಗೋದಿಲ್ಲ. ಆಟ ಮಾತ್ರ ಅಲ್ಲ, ನನ್ನ ಮಗ ಈಗ ನಿಂಗೋಸ್ಕರನೇ ಕಾಯ್ತಾವನೆ ಸ್ನೇಹ. ಅವನ ತವ ಹೋಗಿ ನಾನೀಗ ನಿಂಗೆ ಯೋನು ಹೇಳ್ತೀನೋ ಅದನ್ನೇ ನೀನು ಅವನ ತವ ಹೇಳ್ಬೇಕು. ಯಾಕವ ಸ್ನೇಹ, ನನ್ನಿಂದ ನಿನ್ನ ಮನ್ಸಿಗೆ ಬೇಸರ ಐತೆ? ಹಾಗೇನಿಲ್ಲ ಅಮ್ಮವ್ರೆ, ನನಗೆ ನಿಮ್ಮ ಮನೆ ಸೊಸೆಯಾಗೋ ಯಾವ ಯೋಗ್ಯತೆನೂ ಇಲ್ಲ. ಹಾಗೇನೆ ನಾನು ಯಾವ ಕಡೆಯಿಂದನೂ ಕಂಠಿ ಸಾಹೇಬ್ರಿಗೆ ಜೋಡಿ ಅಲ್ವೇ ಅಲ್ಲ. ನೀವು ಹೇಳೋದು ಸರಿಯಾಗೇ ಇದೆ. ನೀವು ಹೇಗೆ ಹೇಳಿದಿರೋ ನಾನು ಕಂಠಿ ಸಾಹೇಬ್ರ ಹತ್ರ ಹಾಗೆ ಹೇಳ್ತೀನಿ. ನೀನು ಸ್ಯಾನೆ ಒಳ್ಳೆ ಮನ್ಸವಳು ಅಂತ ನನಗೆ ಗೊತ್ತು ಕಣವ. ಅದಕ್ಕೆ ನಾನು 7 ಡೇಟ್ಗೆ ನೀನು ಒಪ್ಕೊಂಬಿಟ್ಟೆ. ನಿಮ್ಗೊಂದು ಮಾತು ಕೊಟ್ಟಿದ್ದೀನಿ, ಆ ಮಾತನ್ನ ನಾನು ಉಳಿಸ್ಕೊತೀನಿ ಅಮ್ಮವ್ರೆ. ಇನ್ಯಾವತ್ತೂ ನಾನು ಕಂಠಿ ಸಾಹೇಬ್ರ ವಿಷಯಕ್ಕೆ ಹೋಗಲ್ಲ. ತಪ್ಪಾಯ್ತು, ಕ್ಷಮಿಸ್ಬಿಡಿ.